ಡಿ.ಕೆ. ಶಿವಕುಮಾರ್ ಅವರ ಮಂತ್ರಿಮಂಡಲ ಇವತ್ತು ಭರ್ತಿ ಆಗ್ತಾ ಇದೆ. ಖಾಲಿ ಇದ್ದಂತ 20 ಸ್ಥಾನಗಳನ್ನ ಇವತ್ತು ಭರ್ತಿ ಮಾಡ್ತಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಬಹು ನಿರೀಕ್ಷೆ ಇತ್ತು. ಬೆಳಗಾವಿ ಜಿಲ್ಲೆಯಲ್ಲಿ ಯಾರಿಗೆ ಕೊಡ್ತಾರೆ? ರೇಸ್ ನಲ್ಲಿ ಇದ್ದಂತ ಜಿಲ್ಲೆ. ಮಾಜಿ ಉಪಮುಖ್ಯಮಂತ್ರಿಗಳು ಅಥಣಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕರಾಗಿ ರಾಜ್ಯದಲ್ಲಿ 2023ರ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಮತಗಳಿಂದ ಆಯ್ಕೆಯಾಗಿ ಬಂದಂತ ಲಕ್ಷ್ಮಣ್ ಸವದಿ ಅವರಿಗೆ ಇವತ್ತು ಕ್ಯಾಬಿನೆಟ್ ನಲ್ಲಿ ಅವಕಾಶ ಸಿಕ್ಕಿದೆ. ಖುದ್ದು ಲಕ್ಷ್ಮಣ್ ಸವದಿ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಸ್ತೀನಿ. ಲಕ್ಷ್ಮಣ್ ಸವದಿ ಅವರೇ, ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್. ನಿರೀಕ್ಷೆ ಇತ್ತು, ಬಟ್ ಸ್ವಲ್ಪ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ತಮ್ಮ ಹೆಸರು ಅನೌನ್ಸ್ ಆಗಿದೆ. ಫಸ್ಟ್ ರಿಯಾಕ್ಷನ್ ಏನ್ ಹೇಳ್ತೀರಿ? ಥ್ಯಾಂಕ್ ಯು, ಧನ್ಯವಾದ ತಮಗೂ ಕೂಡ. ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರುಗಳಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧೀಜಿ ಅವರಿಗೆ, ರಾಹುಲ್ ಗಾಂಧೀಜಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ PCC ಅಧ್ಯಕ್ಷರಾಗಿರ್ತಕ್ಕಂಥ ಹರಿಪ್ರಸಾದ್ ಅವರಿಗೆ ನಾನು ಹೃದಯ ತುಂಬಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಅದರ ಜೊತೆಗೆ ನನ್ನ ಕ್ಷೇತ್ರದ ಜನರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ನಾನು ಭಾರತೀಯ ಜನತಾ ಪಕ್ಷದಲ್ಲಿ 25 ವರ್ಷ ಇದ್ದುಕೊಂಡು ಅಲ್ಲಿ ಕೆಲವೊಂದು ವ್ಯತ್ಯಾಸಗಳ ಕಾರಣದಿಂದ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದಾಗ ಅವತ್ತು ಇವತ್ತಿನ ಮುಖ್ಯಮಂತ್ರಿಗಳು, ಅವತ್ತಿನ ಹಿಂದಿನ ಅಧ್ಯಕ್ಷರು ಬಹಳಷ್ಟು ಮುತುವರ್ಜಿ ವಹಿಸಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಳ್ಳಿಕ್ಕೆ ಭಾಳ ಒಂದು ಹೆಚ್ಚು ಒತ್ತನ್ನು ಕೊಟ್ಟು ಅವರು ಕಾರ್ಯಗಳನ್ನು ಮಾಡಿದರು. ಮತ್ತು ಅವರು ಆ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರಾಗಲಿ ಅವರೆಲ್ಲರೂ ಅನೇಕರ ಜೊತೆಗೆ ಸಂಪರ್ಕ ಮಾಡಿಕೊಂಡು ನನ್ನನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದ್ರ ಜೊತೆಗೆ ತಕ್ಷಣ ನನಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟರು. ನನ್ನ ಕ್ಷೇತ್ರದ ಜನ ಭಾಳ ಅಭೂತಪೂರ್ವವಾಗಿರ್ತಕ್ಕಂಥ ಜಯವನ್ನು ತಂದುಕೊಟ್ರು. ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡ್ಕೊಂಡು ಆಯ್ಕೆ ಮಾಡಿರ್ತಕ್ಕಂಥ 2ನೇ ಸ್ಥಾನದಲ್ಲಿ ನನ್ನನ್ನು ತಂದುಕೊಟ್ರು. 1ನೇ ಸ್ಥಾನದಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು 2ನೇ ಸ್ಥಾನದಲ್ಲಿ ನನ್ನದೊಂದು ಕೊಟ್ಟಿರ್ತಕ್ಕಂಥ. ಅಂದರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ವರಿಷ್ಠರು, ನನ್ನ ಕ್ಷೇತ್ರದ ಜನ ಇವತ್ತು ಒಂದು ಮತ್ತೆ 4ನೇ ಬಾರಿಗೆ ಮುಖ್ಯಮಂತ್ರಿ ಆಗುವಂಥ ಒಂದು ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಿರೋದ್ರಿಂದ ಮತದಾರರಿಗೆ ಮತ್ತು ನಾಯಕರಿಗೆ ನಾನು ಅಭಿನಂದನೆಗಳನ್ನು ಭಾಳ ಸಂತೋಷದಿಂದ ಹೇಳಲಿಕ್ಕೆ ನಾನು ಬಯಸ್ತೀನಿ. ಮುಂದಿನ ದಿನಮಾನದಲ್ಲಿ ಯಾವ ಇಲಾಖೆಯನ್ನು ಕೊಡ್ತಾರೋ ಆ ಒಂದು ಇಲಾಖೆಯನ್ನು ಅರ್ಥ ಮಾಡಿಕೊಂಡು ಒಂದು ಪಾರದರ್ಶಕತೆ ಮತ್ತು ಉತ್ತಮ ಒಂದು ಆಡಳಿತವನ್ನು ಕೊಟ್ಟು ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಒಳ್ಳೆಯ ಹೆಸರು ಬರುವ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡ್ತೀನಿ ಅಂತಕ್ಕಂಥ ನನಗೆ ಅಚಲವಾಗಿರ್ತಕ್ಕಂಥ ನಂಬಿಕೆ ಇದೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. 2028 ಚುನಾವಣೆಗೆ ಇದು ವೇದಿಕೆ, ಇಲ್ಲಿಂದ ರಣಕಹಳೆ ಅನ್ನೋ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ಅವಕಾಶ ಹೇಗೆ ನೋಡ್ತೀರಿ ಸರ್ ಇದನ್ನ? ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನನ್ನ ಜೊತೆಗೆ ಖಾಸಗಿಯಾಗಿ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು 2 ವರ್ಷಕ್ಕೆ ಸೀಮಿತ ಆಗಬಾರ್ದು, ಇದು ಮುಂದಿನ 7 ವರ್ಷಕ್ಕೆ ಇದು ವಿಸ್ತರಿಸಬೇಕು. ಆ ನಿಟ್ಟಿನಲ್ಲಿ ನನ್ನ ಜೊತೆಗೆ ನೀವೆಲ್ಲರೂ ಕೂಡ ಒಂದು ಭಾಳ ಆಸಕ್ತಿಯನ್ನು ವಹಿಸಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನಮಗೂ ಕೂಡ ಆಸಕ್ತಿ ಇದೆ ಆ ಥರ ಮಾಡಬೇಕು ಅಂತ. ಇವತ್ತು ಮಂತ್ರಿಮಂಡಲ ಆಗಿರ್ತಕ್ಕಂಥದ್ದು ನೋಡಿದಾಗ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಪಕ್ಷದ ವರಿಷ್ಠರು ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿದ್ದಾರೆ. ಈ ಕಮ್ಯುನಿಟಿ ವೈಸ್ ಜಾತಿವಾರ ಲೆಕ್ಕಾಚಾರದಲ್ಲಿ ಭಾಳ ಅಳದು ತೂಗಿ ಮಂತ್ರಿಮಂಡಲ ಮಾಡಿದ್ದಾರೆ. ಕೆಲವೊಬ್ಬ ಸ್ನೇಹಿತರಿಗೆ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಆಗಿರ್ಬೋದು, ಬಟ್ ಮುಂದೆ ಅವರಿಗೆ ಅವಕಾಶಗಳು ಇರ್ತವೆ. ಪುನಃ ಸರ್ಕಾರ ಬಂದರೆ 5 ವರ್ಷ ಅನೇಕರಿಗೆ ಮತ್ತೆ ಅವಕಾಶಗಳು ಸಿಗ್ತವೆ. ರಾಜಕಾರಣದಲ್ಲಿ ಸೋಷಿಯಲ್ ಇಂಜಿನಿಯರಿಂಗ್ ಅಂತಕ್ಕಂಥದ್ದು ಭಾಳ ಇವತ್ತಿನ ದಿನಮಾನಕ್ಕೆ ಅವಶ್ಯ ಇರ್ತಕ್ಕಂಥದ್ದು. ಮತ್ತು ಅದು ಮಾಡದೇ ಇರೋದ್ರಿಂದ ಅನೇಕ ಪಕ್ಷಗಳು ಕೂಡ ಹಾನಿಯನ್ನು ಅನುಭವಿಸಿದಾವೆ. ಇವತ್ತು ಮುಖ್ಯಮಂತ್ರಿಗಳು ಭಾಳ ಸೂಕ್ಷ್ಮವಾದ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ.
ನಾನು 2 ತಿಂಗಳಲ್ಲಿ ಅವರ ಚಲನವಲನ, ಅವರ ನಡೆ ನುಡಿ, ಅವರ ದೂರದೃಷ್ಟಿಯನ್ನು ನೋಡಿದರೆ ಖಂಡಿತವಾಗಿ ಮುಂದಿನ 5 ವರ್ಷ ಅವರು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಯಶಸ್ವಿ ಆಗ್ತಾರೆ ಅಂತಕ್ಕಂಥದ್ದು ನನಗೆ ಇವತ್ತಿಗೇನೆ ಅದು ಭರವಸೆ ಮೂಡ್ತಾ ಇದೆ. ಸರ್ ನೋಡಿ, ನೀವಾದರೂ ನೋಡಿದಿರಿ, ಹಿಂದೆ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ಇವತ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಆಡಳಿತದಲ್ಲಿರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಶಾಸಕರಿಗೆ ಹೆಚ್ಚು ಸಮಯ ಕೊಡ್ತಕ್ಕಂಥದ್ದು, ಸಚಿವರ ಜೊತೆಗೆ ಸಮಾಲೋಚನೆ ಮಾಡ್ತಕ್ಕಂಥದ್ದು, ಎಲ್ಲರ ಜೊತೆಗೆ ಕೆಲವೊಂದು ವಿಚಾರಗಳನ್ನು ಹಂಚ್ಕೊಳ್ತಕ್ಕಂಥದ್ದು ಮತ್ತು ಸಾರ್ವಜನಿಕರಿಗೆ ಒಪ್ಪಿಗೆ ಆಗತಕ್ಕಂಥ ನಿರ್ಣಯಗಳನ್ನು ಮಾಡ್ತಕ್ಕಂಥದ್ದು, ಭಾಳಷ್ಟು ಆಲೋಚನೆಗಳು ಇಟ್ಕೊಂಡು ಮತ್ತು ದೂರದೃಷ್ಟಿ ಇಟ್ಕೊಂಡು ಇವತ್ತು ಹೆಜ್ಜೆಗಳನ್ನು ಇಡ್ತಾ ಇದ್ದಾರಲ್ಲ, ಮತ್ತು ಸಾರ್ವಜನಿಕರಲ್ಲಿ ಒಳ್ಳೆಯ ಅಭಿಪ್ರಾಯ ಇವತ್ತು ಮೂಡಲಿಕ್ಕೆ ಪ್ರಾರಂಭ ಆಗಿದೆ. ನಾನು ಈ ಪಕ್ಷದ ಶಾಸಕನಾಗಿ ಅಥವಾ ಈ ಪಕ್ಷದ ಮಂತ್ರಿಯಾಗಿ ಈ ಮಾತನ್ನು ನಾನು ಹೇಳ್ತಾ ಇಲ್ಲ. ಹಿಂದಿನ ಸುಮಾರು 30-35 ವರ್ಷದ ರಾಜಕೀಯ ಅನುಭವಗಳನ್ನು ಮತ್ತು ಜನರ ನಾಡಿ ಮಿಡಿತಗಳನ್ನು, ಜನರ ಚರ್ಚೆಗಳನ್ನು ಬಹಳ ಹತ್ತಿರದಿಂದ ನೋಡಿದಾಗ 2 ತಿಂಗಳಲ್ಲಿ ಬಹಳಷ್ಟು ಸಾರ್ವಜನಿಕರಲ್ಲಿ ಒಂದು ಬದಲಾವಣೆಗಳನ್ನು ಕಾಡಲಿಕ್ಕೆ ಪ್ರಾರಂಭ ಆಗಿದೆ. ನನಗನ್ಸುತ್ತೆ NT ಅನುಕ್ರಮಶಿ ಅಂತ ಪ್ರತಿಯೊಂದು ಸರ್ಕಾರಕ್ಕೆ ಬರ್ತಿತ್ತು. NT ಅನುಕ್ರಮಶಿ ಅವರು ತೆಗೆದು ಹಾಕತಕ್ಕಂಥದ್ರಲ್ಲಿ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿರ್ತಕ್ಕಂಥ ಅನೇಕ ಅವರು ದೂರದೃಷ್ಟಿಯನ್ನು ನಾನು ನೋಡಿದ್ದೀನಿ. ಖಂಡಿತವಾಗಿ ಅವ್ರ ಜೊತೆಗೆ ಒಂದು ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಇದನ್ನು ಸದ್ಬಳಕೆ ಮಾಡ್ಕೋತೀವಿ. ಪಕ್ಷಕ್ಕೂ ಗೌರವ ಬರಬೇಕು, ಮುಖ್ಯಮಂತ್ರಿಗಳಿಗೂ ಗೌರವ ಬರಬೇಕು ಮತ್ತು ಸರ್ಕಾರಕ್ಕೂ ಗೌರವ ಬರಬೇಕು, ಸಾರ್ವಜನಿಕರಿಗೆ ಸಂತೃಪ್ತಿ ಆಗಬೇಕು. ಆ ನಿಟ್ಟಿನಲ್ಲಿ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ನಾವು ಇಡ್ತೀವಿ. ಸರ್, ತಾವೊಬ್ಬ ಹಿರಿಯ ರಾಜಕಾರಣಿಯಾಗಿ, ಮಾಜಿ ಉಪಮುಖ್ಯಮಂತ್ರಿಗಳಾಗಿ ರಾಜಕಾರಣವನ್ನು ನೋಡೋದಾದ್ರೆ, ಬೆಳಗಾವಿ 18 ವಿಧಾನಸಭಾ ಕ್ಷೇತ್ರವನ್ನ ಹೊಂದಿರೋ ಅಂತ ಜಿಲ್ಲೆ. ಕಲಬುರಗಿಗೆ ಈಗ 3 ಸಚಿವ ಸ್ಥಾನ ಸಿಕ್ಕಿದೆ. ತಮ್ಮ ಜಿಲ್ಲೆನಲ್ಲೂ 3 ಸಚಿವ ಸ್ಥಾನ ಕೊಡಬಹುದಾಗಿತ್ತು. ಒಂದು ಮಹಿಳಾ ಮಂತ್ರಿ ಇದ್ರು, ಇವತ್ತು ಅವರು ಮಾಜಿ ಮಂತ್ರಿಗಳಾಗಿದ್ದಾರೆ, ಹಾಲಿ ಶಾಸಕಿ ಆಗಿದ್ದಾರೆ. ಅವರು ಕೂಡ ತಮ್ಮ ಜೊತೆ ರೇಸ್ನಲ್ಲಿ ಇದ್ರು. ದೊಡ್ಡ ಜಿಲ್ಲೆ ಸಿಗಬೇಕಾಗಿತ್ತು. ಏನಾಗಿದೆ ಅಂದರೆ, ಇವತ್ತು ರಾಜ್ಯದಲ್ಲಿ 31 ಜಿಲ್ಲೆಗಳಾಗಿರೋದ್ರಿಂದ ಇರೋ ಸ್ಥಾನ 34, ಇನ್ಕ್ಲೂಡಿಂಗ್ ಸಿಎಂ. ಒಂದೊಂದು ಜಿಲ್ಲೆಗಳಿಗೆ ಒಂದೊಂದು ಕೊಡಬೇಕಾಗುತ್ತೆ. ಬಟ್ ಒಂದೊಂದು ಜಿಲ್ಲೆಗಳಿಗೆ ಒಂದು ಕೊಡಲಿಕ್ಕೆ ಹೋದಾಗ ಈ ಸೋಷಿಯಲ್ ಇಂಜಿನಿಯರಿಂಗ್ ಮಾಡೋಕ್ಕಾಗಲ್ಲ. ಲಿಂಗಾಯತರಲ್ಲಿ ಅನೇಕ ಸಬ್ ಕಾಸ್ಟ್ ಇದಾವೆ, ಒಕ್ಕಲಿಗರಲ್ಲಿ ಸಬ್ ಕಾಸ್ಟ್ಗಳಿದ್ದಾವೆ, ಬ್ಯಾಕ್ವರ್ಡ್ಸ್ದಲ್ಲಿ ಅನೇಕ ಸಬ್ ಕಾಸ್ಟ್ಗಳಿದ್ದಾವೆ, SCಯಲ್ಲಿನೂ ಕೆಲವೊಂದು ಸಬ್ ಕಾಸ್ಟ್ಗಳಿದ್ದಾವೆ. ಇದನ್ನೆಲ್ಲನೂ ಕೂಡ ನಾವು ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿಕೊಂಡು ಎಲ್ಲ ಸಮಾಜವನ್ನು ಒಟ್ಟಿಗೆ ತಗೊಂಡು ಹೋಗಬೇಕು ಅಂತಕ್ಕಂಥ ಒಂದು ಸಿದ್ಧಾಂತ ಇರುವಾಗ ಒಂದೊಂದು ಜಿಲ್ಲೆಗಳಿಗೆ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು ನಾವು ಒಪ್ತೀವಿ. ಬಟ್ ಇದನ್ನೆಲ್ಲ ಮಾಡ್ಲಿಕ್ಕೆ ಹೋದಾಗ ಅದರದ್ದು ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಅದು ಅನಿವಾರ್ಯತೆ ಅಂತಕ್ಕಂಥದ್ದು ನಾನು ಅನ್ಕೊಂಡಿದ್ದೀನಿ. ಇವತ್ತು ಕೆಲವೊಬ್ಬರಿಗೆ ಸಿಕ್ಕಿರ್ಲಿಕ್ಕಿಲ್ಲ. ಒಟ್ಟಾಗಿ ಒಂದಾಗಿ ಹೋಗೋಣ, ತಿರುಗಿ ಸರ್ಕಾರ ತರೋಣ. ಆ ಸಂದರ್ಭದಲ್ಲಿ ಅವಾಗ ಅವರಿಗೆ ಅವಕಾಶ ಕೊಡುವಂಥದ್ದನ್ನ ಮಾಡೇ ಮಾಡ್ತಾರೆ. ಈಗ ಒಂದು ಮಾತು ಹೇಳ್ತೀನಿ, 3 ವರ್ಷ ನಾನೇನು ಮಂತ್ರಿ ಇರಲಿಲ್ಲ. ಎಲ್ಲಿಯೂ ಕೂಡ ನಾನು ಒಂದು ಅಸಮಾಧಾನ ಆಗಲಿ, ಒಡಕಿನ ಮಾತುಗಳನ್ನಾಗಲಿ ಇವು ಯಾವುದೂ ಮಾಡಿಲ್ಲ. ಖುಷಿಯಾಗಿದ್ದೆ. ಕೆಲವೊಂದ್ಸಲ ಅನಿವಾರ್ಯತೆಗಳಿರ್ತಾವೆ. ಎಷ್ಟೇ ಈಗ ನೋಡಿ, ಅನೇಕ ಸೀನಿಯರ್ಸ್ ಇದ್ದಾರೆ, ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಹಿಂದೆ ಅನೇಕ ಬಾರಿ ಮಂತ್ರಿಗಳಾದವರು ಇದ್ದಾರೆ, ಅವಕಾಶ ಸಿಕ್ಕಿಲ್ಲ. ಹಿಂಗೊಮ್ಮೆ ಅನಿವಾರ್ಯತೆಗಳು ಬರ್ತವೆ. ಈ ಸೋಷಿಯಲ್ ಇಂಜಿನಿಯರಿಂಗ್ ಮಾಡುವಾಗ ಪ್ರಾದೇಶಿಕ ಸಮತೋಲನ ತರಬೇಕು ಅಂದಾಗ ಇವೆಲ್ಲರೂ ಸ್ವಾಭಾವಿಕವಾಗಿ ಬರ್ತವೆ. ಇದನ್ನು ನಮಗೆ ನಮ್ಮ ಸಹನತೆ ಇರಬೇಕು, ತಾಳ್ಮೆ ಇರಬೇಕು ಮತ್ತು ನಮ್ಮಲ್ಲಿ ಒಂದು ದೂರದೃಷ್ಟಿ ಇಟ್ಕೊಂಡು ಹೋಗ್ಬೇಕಾಗ್ತದೆ. ರಾಜಕಾರಣದಲ್ಲಿ ದೂರದೃಷ್ಟಿ ಇಲ್ಲದೆ ಹೋದರೆ ರಾಜಕಾರಣದಲ್ಲಿ ಬಹುದಿನಗಳ ಕಾಲ ನಿರಂತರವಾಗಿ ಇರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಸರ್, ಬಹಳ ಕುತೂಹಲ ನನಗಿರುವಂತ ವಿಷಯ ಇದು. ರಾಜ್ಯ ರಾಜಕಾರಣ ಆಯ್ತು, ಈಗ ಜಿಲ್ಲಾ ರಾಜಕಾರಣಕ್ಕೆ ತಾವು ಯಾವ
ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಸ್ಥಾನ ಕೊಟ್ಟರು ನಿಭಾಯಿಸ್ತೀರಿ. ಇನ್ನು ಜಿಲ್ಲಾ ರಾಜಕಾರಣ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ, ತಮ್ಮ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈಗ ಆಲ್ರೆಡಿ ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ. ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿದ್ದರಾಮಯ್ಯ ಅವರು ಗವರ್ನಮೆಂಟ್ ಅಲ್ಲಿ ಇದ್ದಾಗ ಉಡುಪಿ ಜಿಲ್ಲೆಯ ಉಸ್ತುವಾರಿ ಆಗಿದ್ರು. ಉಸ್ತುವಾರಿ ವಿಚಾರಕ್ಕೆ ಏನಾದ್ರೂ ಅದನ್ನು ಪಕ್ಷದ ವರಿಷ್ಠರು ಮುಖ್ಯಮಂತ್ರಿಗಳು ಯಾವ ಫಾರ್ಮಲ್ಲ ತರ್ತಾರೆ ಗೊತ್ತಿಲ್ಲ. ಆಯಾ ಜಿಲ್ಲೆಯ ಸಚಿವರಿಗೆ ಆ ಜಿಲ್ಲೆಗಳನ್ನು ಕೊಡ್ತಾರೋ ಅಥವಾ ಆ ಜಿಲ್ಲೆಯಲ್ಲಿ ಇದ್ದವರಿಗೆ ಬೇರೆ ಜಿಲ್ಲೆಗಳನ್ನು ಕೊಡ್ತಾರೋ. ಹಿಂದೆ ಭಾರತೀಯ ಜನತಾ ಪಕ್ಷದವರಿಗೆ ಒಂದು ಫಾರ್ಮುಲಾ ತಂತಿದ್ರು, ಸ್ಥಳೀಯರಿಗೆ ಹೆಚ್ಚು ಕೊಡದೇ ಇರತಕ್ಕಂಥದ್ದು ನಾವು ನೋಡಿದ್ವಿ. ಬೇರೆ ಬೇರೆ ಜಿಲ್ಲೆಗಳಿಗೆ ಆ ಜಿಲ್ಲೆಯಿಂದ ಈ ಜಿಲ್ಲೆಯವರಿಗೆ ಇಲ್ಲಿ ಜಿಲ್ಲೆಯವರಿಗೆ ಹಾಗೆ ಮಾಡ್ತಾರೋ. ಬಟ್ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗಿನ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ವರಿಷ್ಠರು ಇದ್ರ ಬಗ್ಗೆ ಏನು ಚಿಂತನೆ ಮಾಡ್ತಾರೋ ನಮಗಿನ್ನೂ ಅದ್ರ ಬಗ್ಗೆ ಸುಳು ಕೊಟ್ಟಿಲ್ಲ. ಯಾವ ಜಿಲ್ಲೆ ಆದ್ರೂ ಕೂಡ ಕೆಲಸ ಮಾಡಬೇಕಾಗತ್ತೆ. ಯಾವ ಜಿಲ್ಲೆ ಕೊಟ್ಟಿರ್ತಾರೋ ಅಲ್ಲಿ ಕ್ಷೇತ್ರದಲ್ಲಿ ಹೆಚ್ಚು ಗೆಲ್ಲಿಸುವಂಥ ಕೆಲಸ ನಾವು ಮಾಡಬೇಕಾಗತ್ತೆ ಮತ್ತು ಒಳ್ಳೆ ಆಡಳಿತ ಕೊಡಬೇಕಾಗತ್ತೆ. ಅಲ್ಲಿ ಸ್ಥಳೀಯರಿಗೆ ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತಗೊಂಡು ಅವರು ವಿಶ್ವಾಸ ಗಳಿಸೋದ್ರ ಜೊತೆಗೆ ಆ ಜಿಲ್ಲೆಯ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಲಿ ಮತ್ತು ಜನರ ಕಷ್ಟ ಕಾರ್ಪಣ್ಯಗಳಿಗೆ ನಾವು ಸ್ಪಂದನೆ ಮಾಡತಕ್ಕಂಥದ್ದು ಮಾಡಿದರೆ ಯಾವ ಜಿಲ್ಲೆ, ರಾಜ್ಯ ಒಂದೇ, ಈ ಜಿಲ್ಲೆ ಆದ್ರೇನು ಆ ಜಿಲ್ಲೆ ಆದರೂ ಪಲ್ಲಕ್ಕಿ ಹೊರವರಿಗೆ ಮುಂದೆ ಹೋದ್ರೂ ಹೊತ್ತರೂ ಅದೇ ಭಾರ, ಹಿಂದೆ ಹೊತ್ತರೂ ಅದೇ ಭಾರ. ಮುಂದೆ ಹೊತ್ತವರಿಗೆ ಶಬಾಷಿಗಿರಿ ಇಲ್ಲ, ಹಿಂದೆ ಹೊತ್ತವರಿಗೆ ಏನದು ಅವಮಾನ ಅಂತಲ್ಲ. ಪಲ್ಲಕ್ಕಿ ಪಲ್ಲಕ್ಕಿ ಮುಂದೆ ಹೊತ್ತರೂ ಅದೇ ಭಾರ, ಹಿಂದೆ ಹೊತ್ತರೂ ಅದೇ ಭಾರ. ಯಾವ ಜಿಲ್ಲೆ ಇದ್ರೇನು ಒಟ್ಟು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಜನರ ಅಭಿಪ್ರಾಯವನ್ನು ಒಳ್ಳೆ ತರದಿಂದ ಬರುವಂತೆ ಮಾಡಬೇಕಷ್ಟೇ. ನನ್ನ ಕಡೆಯ ಪ್ರಶ್ನೆ ಸರ್, ತಾವು ಬಿಜೆಪಿಯಲ್ಲಿದ್ದಾಗ ಉಪಮುಖ್ಯಮಂತ್ರಿ ಅನ್ನೋ ಹುದ್ದೆಯನ್ನ ಕೂಡ ನೋಡಿ ಬಂದಂತವ್ರು. ಮಂತ್ರಿ ಸ್ಥಾನ ನಿಮ್ಗೆ ಹೊಸದಲ್ಲ. ಬಟ್ ಈಗ 1.25 ವರ್ಷದಲ್ಲಿ ಎಲೆಕ್ಷನ್ ಎದುರಾಗ್ತಾ ಇದೆ. ಕಾಂಗ್ರೆಸ್ನ ಪಕ್ಷದಲ್ಲಿ ಇದಿರಿ, ಕಟ್ಟಾಳು ಆಗಿದ್ದೀರಿ, 3 ವರ್ಷ ಸಚಿವ ಸ್ಥಾನ ಇಲ್ಲ ಅಂದ್ರೂ ಒಬ್ಬ ನಿಷ್ಠಾವಂತ ಶಾಸಕನಾಗಿ ಕಾರ್ಯಕರ್ತನಾಗಿ ಪಕ್ಷಕ್ಕೋಸ್ಕರ ದುಡಿದಿರಿ, ಕಟ್ಟಿದಿರಿ. ಈಗ ನಿಮ್ಮ ಕ್ಷೇತ್ರದ ಜನತೆಗೆ ಜೊತೆಗೆ 2028ರ ಚುನಾವಣೆಗೆ ತಮ್ಮ ನಿರೀಕ್ಷೆಗಳು ಏನೇನು, ಹೇಗೆ ಕೆಲಸ ಇರಬೇಕು, ಒಟ್ಟಾರೆ ನಿಮ್ಮ ಸಿಎಂ ಸರ್ಕಾರದ ಅಂಗವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾನು ಈಗಲೇ ಅದನ್ನು ಪ್ರಸ್ತಾಪ ಮಾಡಿದ್ದೀನಿ. ರಾಜ್ಯದಲ್ಲಿ ಪುನಃ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ನಾವು ನಮ್ಮ ಕ್ಷೇತ್ರದಲ್ಲಿ ಆಯ್ಕೆ ಆಗಬೇಕು, ಮನೆ ಗೆದ್ದು ಮಾರು ಗೆಲ್ಲಬೇಕು ಅಂತಿದೆ. ಫಸ್ಟ್ ನಮ್ಮ ಕ್ಷೇತ್ರದ ಜನರ ಪ್ರೀತಿಯನ್ನು ಈಗ ಬೆಳೆಸ್ಕೋಬೇಕು, ಅವರ ಕಾರ್ಯಗಳನ್ನು ಮಾಡಿಕೊಡ್ಬೇಕು, ಅವರಿಗೆ ಮೂಲಭೂತ ಸವಲತ್ತುಗಳನ್ನು ಒದಗಿಸಿಕೊಡ್ಬೇಕು. ಬಹುತೇಕ ನನ್ನ ಕ್ಷೇತ್ರದಲ್ಲಿ ಆ ಕೆಲಸ ಅನೇಕ ವರ್ಷಗಳಿಂದ ಮಾಡ್ಕೊತ ಬಂದಿದ್ದೀನಿ. ಇನ್ನು ಉಳಿದಿರ್ತಕ್ಕಂಥ ಅವಧಿಯಲ್ಲಿನೂ ಮಾಡ್ತೀನಿ. ಜನ ಪ್ರತಿನಿಧಿ ದಿವಸ ಹಿಂದಿನಗಿಂತಲೂ ಇವತ್ತು ನನಗೆ ಪ್ರೀತಿ ವಿಶ್ವಾಸ ಹೆಚ್ಚು ಕೊಡ್ತಾ ಇದ್ದಾರೆ. ಅಲ್ಲೇನು ಕೊರತೆ ನನಗಾಗಿಲ್ಲ. ಇನ್ನಷ್ಟು ಪ್ರೀತಿಯನ್ನು ಗಳಿಸುವಂಥ ಕೆಲಸ ಮಾಡ್ತೀನಿ. ಈಗೇನು ಈ ಚುನಾವಣೆಯಲ್ಲಿ 76,000ಕ್ಕಿಂತಲೂ ಹೆಚ್ಚು ಅಧಿಕ ಮತಗಳಿಂದ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ನನಗೆ ಇಷ್ಟೇ ಅಪೇಕ್ಷೆ ಪಡೋದು, ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಿಕೊಂಡು ಹೆಚ್ಚು ವಿರೋಧ ಮಾಡ್ತಕ್ಕಂಥ ಒಂದು ಜನರನ್ನ ಕಡಿಮೆ ಮಾಡಿ ಅವ್ರ ಪ್ರೀತಿಯನ್ನು ಗೆಲ್ಲೋದ್ರ ಮುಖಾಂತರ ಹೆಚ್ಚು ಕಾರ್ಯಗಳನ್ನು ಮಾಡಿಕೊಂಡು ಮುಂದಿನ ಚುನಾವಣೆಯಲ್ಲಿ ಹಿಂದಿನಕ್ಕಿಂತಲೂ ಹೆಚ್ಚು ಅಂತರದಿಂದ ಗೆಲ್ಲಬೇಕು ಅಂತಕ್ಕಂಥದ್ದು ಒಂದು. ಅದರ ಜೊತೆಗೆ ನನ್ನ ಅಭಿಮಾನಿಗಳಿರ್ಬೋದು, ನನ್ನ ಹಿತೈಷಿಗಳಿರ್ಬೋದು ಅನೇಕ ಕಡೆ ಇರೋದ್ರಿಂದ ಅವ್ರನ್ನೆಲ್ಲರನ್ನೂ ಕೂಡ ಒಂದು ಟೀಮ್ಗಳನ್ನು ಮಾಡಿ ಆಯಾ ಜಿಲ್ಲೆಗಳಲ್ಲಿ ಆಯಾ ಕ್ಷೇತ್ರಗಳಲ್ಲಿ ಒಂದು ಸಂಘಟನೆಯನ್ನು ಮಾಡಿ, ಲಕ್ಷ್ಮಣ ಸವದಿ ಮಂತ್ರಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ಹಿಂದಿನ ಚುನಾವಣೆಯಲ್ಲಿ ಏನೊಂದು 18-20 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಯಿತು. ಮುಂದಿನ ದಿನಮಾನದಲ್ಲಿ ಇನ್ನೊಂದು 4-6 ಕ್ಷೇತ್ರದಲ್ಲಿ ಅದನ್ನು ಹೆಚ್ಚಿಸಬೇಕು ಅಂತಕ್ಕಂಥ ಒಂದು ಧ್ಯೇಯವನ್ನು ಇಟ್ಕೊಂಡು ಮುಂದುವರಿತೀನಿ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ ಲಕ್ಷ್ಮಣ್ ಸವದಿ ಅವರ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ಸಮೀರ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.